ನಾವೆಲ್ಲ ನರೇಂದ್ರ ಮೋದಿಯವರು ಒಬ್ಬ ಒಳ್ಳೆಯ ಆಡಳಿತಗಾರ ಅಲ್ಲ. ಅವರು ಗುಜರಾತಲ್ಲಿ ಸಹಿತ ಒಡೆದಾಳ್ತಕ್ಕಂಥ ರಾಜಕಾರಣವನ್ನು ಮಾಡಿದವರು. ಅವರು ರಾಷ್ಟ್ರ ರಾಜಕಾರಣಕ್ಕೆ ಬರಬಾರದು ಅಂತ ಹೇಳಿ ಕಾಂಗ್ರೆಸ್ ಮೊದಲಿಂದ ಕೊನೆಯವರೆಗೂ ಪ್ರತಿಪಾದಿಸ್ತಾ ಇತ್ತು. ಸಚಿನ್ ಮೇಘ ಅವರು ಬರೀ ವಿಶೇಷ ಆಸ್ಥೆಯನ್ನು ಕೊಟ್ಟು ಹೇಳಿರ್ತಕ್ಕಂಥ HD ದೇವೇಗೌಡರು ನರೇಂದ್ರ ಮೋದಿ ಅವರು ಪ್ರಧಾನಿ ಆದ್ರೆ ನಾನು ದೇಶ ಬಿಟ್ಟು ಹೋಗ್ತೀನಿ ಅಂತ ಹೇಳಿದ್ರು. ಅವರೇ ಹೇಳಿದ್ರು ದೇವೇಗೌಡರು, ನಾವ್ಯಾರಲ್ಲ. ಅಂದ್ರೆ ನಾವು ಅವರಿಗೆ ಯೋಚನೆ ಮಾಡ್ತಾ ಇದ್ವಿ, ಅವ್ರನ್ನೆಲ್ಲ ಬಿಜೆಪಿಯ ಕಾರ್ಯಕರ್ತರು ನಮೋ 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 ಅಂದಾಗ ನಾವು ಅವರಿಗೆ ಹೇಳ್ತಾ ಇದ್ವಿ ನಮಗೆ ಮೋಸ, ನಮೋ ಅಂದರೆ ನಮಗೆ ಮೋಸ ಅಂತ ಹೇಳ್ತಾ ಇದ್ವಿ. ಈಗ ಪರಿಸ್ಥಿತಿ ಬದಲಾವಣೆ ಆಗಿದೆ ಡಾಕ್ಟ್ರೆ. ಈಗ ನಮಗ್ ಗೊತ್ತಿತ್ತು ಅವ್ರು ನಮಗ್ ಮೋಸ ಅಂತ. ಈಗ ಅವರ ಪರಿಸ್ಥಿತಿ ಏನು ಅಂತಂದ್ರೆ, ಅವರನ್ನ ನಂಬಿದ್ರಲ್ಲ, ಆ ನಂಬದವರಿಗೂ ಸಹಿತ ಅವರು ಮೋಸವನ್ನ ಮಾಡಿ ಬಿಜೆಪಿಯ ಕಾರ್ಯಕರ್ತರಿಗೂ ಮೋಸ ಮಾಡಿರ್ತಕ್ಕಂಥ ಒಬ್ಬ ಪ್ರಧಾನಮಂತ್ರಿ ಇದ್ರೆ ಅದು ನಮ್ಮ ನಮೋ ನಮೋ ನಮೋ. ಆದ್ರೆ ನಾನು ಬಿಜೆಪಿಯ ಹಲವಾರು ಜನರಲ್ಲಿ ಕೇಳ್ತೀನಿ, ನಾನು ಅಲ್ಲ ಮರಯ ಕೂಪನ್ ಗೀಪನ್ ನಿಮ್ಗೆ ಏನಾರು ಕೊಟ್ಟಿದಾರ? ಈ ಭಾಸ್ಕರ್ ಪೆಟ್ರೋಲ್ ಬಂಕ್ ಭಾಸ್ಕರ್ ಅಲ್ಲಿ ಕೂತಿದ್ದಾರೆ. ಬಿಜೆಪಿ ಕಾರ್ಯಕರ್ತರಿಗೆ, ಬೂತ್ ಅಧ್ಯಕ್ಷರಿಗೆ, ಬಜರಂಗಳದ ಕಾರ್ಯಕರ್ತರಿಗೆ, ವಿಶ್ವ ಹಿಂದೂ ಪರಿಷತ್ ಕಾರ್ಯಕರ್ತರಿಗೆ ಏನಾದ್ರೂ ಒಂದು ಕೂಪನ್ ಕೊಟ್ಟು ಆದಿಲ್ ಭಾಯ್ ನಿಮಗೆಲ್ಲ 85 ರೂಪಾಯಿ ಪೆಟ್ರೋಲು ಅಂತ ಅಂದಿದ್ರೆ ಖಂಡಿತವೂ ಸಹಿತ ನಾವು ನರೇಂದ್ರ ಮೋದಿ ಅವ್ರನ್ನ ಬೆಂಬಲಿಸ್ತಿದ್ವಿ. ಬಿಜೆಪಿಯ ರೈತರ ಸಂಕುಲದವರಿಗೆ ಗೊಬ್ಬರದ ರೇಟು ನಿಮಗೆ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಎಷ್ಟಿತ್ತು ಅಷ್ಟೇ ಅಂತ ಹೇಳಿ ಅವರಿಗೆ ಒಂದು ಸ್ಪೆಷಲ್ ಕೂಪನ್ ಕೊಟ್ಟಿದ್ರು ಸಹಿತ ನಾವು ಒಪ್ತಾ ಇದ್ವಿ, ಸ್ವಾಗತ ಮಾಡ್ತಾ ಇದ್ವಿ. ಆದ್ರೆ ಅವರನ್ನ ನಂಬಿಕೊಂಡಿದ್ದಂತಹ ಕಾರ್ಯಕರ್ತರಿಗೂ ಸಹಿತ ಒಬ್ಬ ಮೋಸ ಮಾಡಿರ್ತಕ್ಕಂಥ ನಾಯಕ ಇದ್ರೆ ಅದು ಈ ದೇಶದ ಪ್ರಧಾನಮಂತ್ರಿಗಳಾದಂತಹ ನರೇಂದ್ರ ಮೋದಿ ಅವರು. ಹೇಗೆ ಮೋಸ ಮಾಡಿದ್ರು? ನನಗೆ ಪ್ರಶ್ನೆ ಇತ್ತೀಚಿಂದು, ನೀಟ್ ಪರೀಕ್ಷೆಯನ್ನ ಕಂಡಕ್ಟ್ ಮಾಡಕ್ಕಾಗದೆ ಸುಪ್ರೀಂ ಕೋರ್ಟ್ ಚೀಮಾರಿ ಹಾಕದ್ಮೇಲೆ ಏರ್ ಫೋರ್ಸಿನ ಸಹಾಯವನ್ನು ತೆಗೆದುಕೊಂಡು ಈ ದೇಶದಲ್ಲಿ ನೀಟ್ ಪರೀಕ್ಷೆಯನ್ನ ಮಾಡ್ತಾ ಇರೋದಿದೆಯಲ್ಲ, ಅದು ನರೇಂದ್ರ ಮೋದಿ ಅವರ ಆಡಳಿತ ಫೇಲ್ಯೂರ್ ಆಗಿದೆ ಅನ್ನೋದಕ್ಕೆ ಸ್ಪಷ್ಟ ಉದಾಹರಣೆ. ನೀಟ್ ಪರೀಕ್ಷೆಯ ಇವರ ವೈಫಲ್ಯದ ಕಾರಣ ಸತ್ತೋಗಿರ್ತಕ್ಕಂಥ ಮಕ್ಕಳು ಈ ದೇಶವನ್ನ ಕಟ್ಟಬೇಕಾದಂತ ಭವಿಷ್ಯದ ಪ್ರಜೆಗಳು. ಅರೆ ಬಿಜೆಪಿಯ ಸ್ನೇಹಿತರಲ್ಲಿ ಕೇಳ್ತೇನೆ, ನಿಮ್ಗೆ ಕಣ್ಣೀರಾಗೋದಿಲ್ವಾ? ಆ ಸತ್ತೋಗಿರ್ತಕ್ಕಂಥ ಮಕ್ಕಳ ಪ್ರತಿಭೆಯನ್ನ ನಾವು ಇವತ್ತು ಕಳ್ಕೊಂಡು ಹೋದ್ವಲ್ಲ, ಇದಕ್ಕೆ ನ್ಯಾಯವನ್ನ ಕೊಡೋರು ಯಾರು ಅನ್ನೋದ್ರ ಬಗ್ಗೆ ನೀವು ಮಾತಾಡಬೇಕು. ನನಗೆ ಅನ್ನಿಸ್ತಿದೆ, ಒಂದು ಕಾಕ್ರೋಚ್ ಜನತಾ ಪಾರ್ಟಿ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಹುಟ್ಟಿರ್ತಕ್ಕಂಥ ಒಂದು ಸಂಘಟನೆಗೆ ದೆಹಲಿಯ ಜಂತರ್ ಮಂತರ್ನ ಸಭೆಯಲ್ಲಿ ಲಕ್ಷಾಂತರ ಜನ ಸೇರ್ತಾ ಇದ್ದಾರೆ ಅಂದ್ರೆ ಕೇಂದ್ರದ ಬಿಜೆಪಿಯ ಆಡಳಿತ ಫೇಲ್ಯೂರ್ ಆಗಿದೆ ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತದೆ. ಆದ್ರೂ ಸಹಿತ ನಾವು ಮಾತಾಡಬೇಕಾದ್ರೆ ಇನ್ನಷ್ಟು ಧೈರ್ಯದಿಂದ ಮಾತಾಡಬೇಕು. ಬಿಜೆಪಿಗೆ ಎಂತೆಂತ ಸಲಹೆಗಾರರಿದ್ದಾರಂದ್ರೆ, ಪ್ರಧಾನಮಂತ್ರಿಗಳ ಆರ್ಥಿಕ ಸಲಹೆಗಾರ ಮಂಡಳಿಯ ಸದಸ್ಯರೊಬ್ಬರು ಹೇಳಿದ್ದಾರೆ, ಅದೇನು ಅಂತಂದ್ರೆ, ನೀವು ಡಾಲರ್ ಇಂದ ರೇಟು ಎಲ್ಲ ವ್ಯತ್ಯಾಸ ಆಗ್ತಾ ಇದೆಯಲ್ಲ, ಒಂದು ರೂಪಿಗೆ ಈಗ 97 ರೂಪಾಯಿ ಬಂದಿದೆಯಲ್ಲ ರವಿಕುಮಾರ್, ಅದೆಲ್ಲ ಒಂದು ಸಂಖ್ಯೆ ಅಂತೆ, ನೋ ಪ್ರಾಬ್ಲಮ್. ಯಾರು ಹೇಳಿದ್ದು? ಇವುಗಳ ಜೊತೆ ಇರೋ ಇಂತಹ ಸಲಹೆಗಾರರೇ ಹೊರತು ಭವಿಷ್ಯದಲ್ಲಿ ಇವರು ನೀಟ್ ಪರೀಕ್ಷೆಯೂ ಬೇಡ, ಸಿಇಟಿ ಪರೀಕ್ಷೆಯೂ ಬೇಡ ಅಂತ ಹೇಳಬಹುದಾದಂತ ಪರಿಸ್ಥಿತಿಯ ವ್ಯವಸ್ಥೆ ಅಲ್ಲಿದೆ. ಯಾಕೆ ಅಂದ್ರೆ, ನಾನಂತೂ ಸ್ಪಷ್ಟವಾಗಿ ಹೇಳ್ತೇನೆ, ಈ ವಿಶ್ವದಲ್ಲಿ ಇಷ್ಟು ದೊಡ್ಡ ಅನ್ಪಡ್ ಪ್ರಧಾನಮಂತ್ರಿ ವಿಶ್ವದ ಯಾವ ದೇಶದಲ್ಲೂ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಇದನ್ನು ಧೈರ್ಯವಾಗಿ ಹೇಳಬೇಕಲ್ಲ. ಡಾಕ್ಟರ್ PDS ಓದಿದ್ದಾರೆ, ಸಚಿನ್ ಮೇಘ ಮಂಗಳೂರಲ್ಲಿ ನಾವು ಓದಿದ್ದಾರೆ. ನಾವು ಮಂಗಳೂರಿಗೆ ಹೋದ್ರೆ ಸಚಿನ್ ಮೇಘ ನಮ್ಮ ಕ್ಲಾಸ್ಮೇಟ್, ನಮ್ಮ ಜೂನಿಯರ್ ಅಂತ ಹೇಳ್ತಾರೆ. ರಾಜೇಗೌಡರಿಗೆ 65 ವರ್ಷ ಆಗ್ತಾ ಬಂದಿದೆ. ಕುಂದಾಪುರಕ್ಕೆ ಹೋದ್ರೆ ರಾಜೇಗೌಡರು ನಾವು ಅದಕ್ಕೆಲ್ಲ ಕ್ಲಾಸ್ಮೇಟ್ ಮಾರ್ರೆ ಅಂತ ಹೇಳ್ತಾರೆ. ರಮೇಶ್ ಭಟ್ರು ನಮ್ಮ ಕ್ಲಾಸ್ಮೇಟ್, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಅಂತ ಹೇಳ್ತಾರೆ. ಇಲ್ಲಿ ಕೂತಿರ್ತಕ್ಕಂಥವ್ರು ಯಾರಾದ್ರೂ ಒಬ್ಬ ಗ್ರಾಮ ಪಂಚಾಯತಿ ಸದಸ್ಯರಾದ್ರೆ, ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ್ರೆ, ಅಯ್ಯೋ ಸೌಭಾಗ್ಯಕ್ಕ ನಮ್ಮ ಕ್ಲಾಸ್ಮೇಟ್ ಕಣ್ರಿ ಅಂತ ಹೇಳೋರು ಇವತ್ತು ಇದ್ದಾರೆ. ಆದ್ರೆ ಈ ದೇಶದ ಪ್ರಧಾನಮಂತ್ರಿ ಆದ ಮೇಲೂ ಸಹಿತ ವಿಶ್ವದಲ್ಲಿ ಒಬ್ಬರೇ ಒಬ್ರು ಈವರೆಗೆ ಬಂದು ನರೇಂದ್ರ ಮೋದಿ ಅವರು ನಾವು ಒಂದೇ ಸ್ಕೂಲಲ್ಲಿ ಓದಿದ್ದು, ನಾವು ಬೆಂಚ್ ಮೇಟ್ಸು, ಒಟ್ಟಿಗೆ ಎಕ್ಸಾಮ್ ಬರ್ದಿದ್ದು, ನಾವು ಹಾಸ್ಟೆಲ್ ಮೇಟ್ಸು ಅಂತ ಗೀತಕ್ಕ ಒಬ್ರು ಇವತ್ತಿನವರಿಗೆ ಹೇಳಲಿಲ್ಲ. ಇವತ್ತು ನಮ್ಮ ನಡುವೆ ಯಾರಾದ್ರೂ ಒಬ್ರು ಸಾಧನೆಯನ್ನು ಮಾಡಿದ್ರೆ, ಮಧುಸೂದನ್ ಭಂಡಾರಿಗೆ ನಾಳೆ ಯಾವ್ದಾದ್ರು ಅಧಿಕಾರ ಬಂದ್ರೆ
ಅವರು ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಅವ್ರು ಓದಿರ್ತಕ್ಕಂಥ ಶಾಲೆಯ ಹೆಡ್ ಮೇಡಮ್, ನೀವು ನಮ್ಮ ಶಾಲೆಯಲ್ಲಿ ಓದಿದ್ರಂತೆ, ಚೆನ್ನಾಗಿ ಓದಿದ್ರು ಅಡ್ಡಿ ಇಲ್ಲ, ಶಾಲೆಯಲ್ಲಿ ಕೂತಿದ್ರಂತೆ. ತಮಾಷೆಗೆ ಹೇಳಿದೆ ನಾನು, ಕೂತಿದ್ರಂತೆ ನೀವು ಎಲ್ಲ ಮುಗುಮ್ಮ ಕೂತಿದ್ರಲ್ಲ, ಅದಕ್ಕೆ ಹಂಗಂದೆ ನಾನು. ಕೂತಿದ್ರಂತೆ, ಹಾಗಾಗಿ ನೀವು ಬನ್ನಿ, ಬಾಳೆನೂರು ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿದ್ದೀರಿ, ನೀವು ಈ ಸರಿ ಧ್ವಜಾರೋಹಣ ಮಾಡಿ ಅಂತ ಹೇಳ್ತಾರೆ. ಆದ್ರೆ ಸುನೀಲ್ ನೆನ್ಪಿಟ್ಕೋಬೇಕು, ಈ ದೇಶದಲ್ಲಿ ಈವರೆಗೂ ಒಂದೇ ಒಂದು ಶಾಲಾ ಕಾಲೇಜು ಯೂನಿವರ್ಸಿಟಿ ನಮ್ಮ ಪ್ರಧಾನಮಂತ್ರಿಗಳು ನಮ್ಮ ಸಂಸ್ಥೆಯ ಹಳೆ ವಿದ್ಯಾರ್ಥಿ ಅಂತ ಇವತ್ತಿನವರೆಗೂ ಹೇಳದೇ ಇರತಕ್ಕಂಥ ಒಬ್ಬ ಪ್ರಧಾನಮಂತ್ರಿ ಇದ್ರೆ ಅದು ನಮ್ಮ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು. ಹಾಗಾಗಿ ಅವರನ್ನು ಅನ್ಪಡ್ ಪ್ರಧಾನಿ ಅಂತ ನಾವು ಕರಿಬೇಕಾಗುತ್ತೆ. ಈಗ ಸಚಿನ್ ಮೇಘ ಅವರು ಹೇಳಿದ್ರು, ನಾನಾದ್ರೂ ತುಂಬಾ ಸ್ಪಷ್ಟವಾಗಿ ಹೇಳ್ತೇನೆ, ಕರ್ನಾಟಕಕ್ಕೆ ಮುಖ್ಯಮಂತ್ರಿಯಾಗಿ ಬಂದಿರತಕ್ಕಂತ ನಮ್ಮ ಪಕ್ಷದ ನಾಯಕರಾದಂತ ಡಿ.ಕೆ. ಶಿವಕುಮಾರ್ ಅವರು ನಮ್ಮ ನಾಡಕವಿ ಕುವೆಂಪುರವರು, ರಾಷ್ಟ್ರಕವಿ ಕುವೆಂಪುರವರು ಹೇಳಿದಂತೆ ಸರ್ವ ಜನಾಂಗದ ಶಾಂತಿಯ ತೋಟದ ನಾಯಕನೇ ಹೊರತು ಅವರು ಜಾತಿಯ ನಾಯಕರಾಗಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಜಾತಿಗೆ ಒಂದು ಪಕ್ಷ ಅಂತ ಕಟ್ಟಿಕೊಂಡು ಕೂತಿದ್ರಲ್ಲ ಅವರೆಲ್ಲ ಇಲ್ಲಿ ಹೇಳೋದು, ಪ್ರಧಾನಮಂತ್ರಿ ಮಾಡಿದ ಸಚಿನ್ ಮೇಘ ಯಾರು ಅಂದ್ರೆ ಕಾಂಗ್ರೆಸ್ ಬೆಂಬಲದಿಂದ, ಅವ್ರನ್ನ ಕಳೆದ ಬಾರಿ ರಾಜ್ಯಸಭೆಗೆ ಕಳಿಸಿದ್ದು ಯಾರು ಅಂದ್ರೆ ಕಾಂಗ್ರೆಸ್ ಬೆಂಬಲದಿಂದ, ಕಳೆದ ಬಾರಿ ಅವರನ್ನ 2ನೇ ಬಾರಿಗೆ ಕುಮಾರಸ್ವಾಮಿ ಅವರನ್ನ ಮುಖ್ಯಮಂತ್ರಿ ಮಾಡಿದ್ದು ಯಾರಿಂದ ಅಂದ್ರೆ ಕಾಂಗ್ರೆಸ್ ಬೆಂಬಲದಿಂದ. ಇಷ್ಟೆಲ್ಲ ಆಗಿ ಸಿಗ್ತಾ ಅರ್ಜಿ ಹಿಡ್ಕೊಂಡು ಕಾಯ್ತಾ ಕೂತಿದ್ರು. ಅವ್ರನ್ನ ದೇವೇಗೌಡರಿಗೆ ಕೊಟ್ಟಿದ್ರೆ ನನಗೆ ಖುಷಿ ಆಗ್ತಿತ್ತು. ನಮ್ಮ ರಾಜ್ಯದ ಹಿರಿಯರು ಪ್ರಧಾನಮಂತ್ರಿಯಾಗಿ ಇಟ್ಟರು ನೋಡಿ ಬಿಜೆಪಿ ಅವರು ಊಟ. ಇದಕ್ಕೆ ಈ ಶಬ್ದ ಹೇಳಿದ್ರೆ ಬೇರೆ ಏನಿಲ್ಲ, ಇಟ್ರು ನೋಡಿ ಕೂಟ. ಇವತ್ತು ನೆನಪಿಟ್ಕೋಬೇಕು, ದೇವೇಗೌಡ್ರೆ ಕಾಂಗ್ರೆಸ್ ಅನ್ನ ಸದಾ ಆಪಾದನೆ ಮಾಡ್ತಾ ಇದ್ರಲ್ಲ, ಆದ್ರೆ ಆಪಾದನೆ ಮಾಡ್ತಾ ಇರೋ ಗಳಿಗೆನೂ ಸಹಿತ ಸಚಿನ್ ಅವರು ಹೇಳಿದ ಒಂದು ಸಬ್ಜೆಕ್ಟ್ ನಾನು ಹೇಳ್ತೇನೆ, ನಾನು ಹಿರಿಯರಿದ್ದೇನೆ, ನನ್ನನ್ನು ರಾಜ್ಯಸಭೆಗೆ ಕಳಿಸ್ಕೊಡಿ ಅಂತ ಹೇಳಿದ್ರೆ ಖಂಡಿತ ನಮ್ಮ ರಾಷ್ಟ್ರ ನಾಯಕರಾದಂತಹ ಸೋನಿಯಾ ಗಾಂಧಿ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರು ದೇವೇಗೌಡರ ಹಿರಿತನವನ್ನು ಪರಿಗಣಿಸಿ ರಾಜ್ಯಸಭೆಗೆ ಕಳಿಸುವ ಅವಕಾಶ ಇತ್ತು. ಯಾವ್ಯಾವ ರಾಜ್ಯದಲ್ಲಿ ನಾಯಕತ್ವವನ್ನು ಕೊಂದಿದ್ದಾರೆ, ಬಿಹಾರದಲ್ಲಿ ನಿತೀಶ್ ಕುಮಾರ್ ನಾಯಕತ್ವ, ಶಿವಸೇನೆ ಜೊತೆ ಮೈತ್ರಿ ಮಾಡಿ ಮಹಾರಾಷ್ಟ್ರದಲ್ಲಿ ಶಿವಸೇನೆಯ ನಾಯಕತ್ವ, ಒರಿಸ್ಸಾದಲ್ಲಿ ಬಿಜು ಅವರ ನಾಯಕತ್ವ, ಬೇರೆ ಬೇರೆ ಸ್ಥಳೀಯ ಪಕ್ಷಗಳ ನಾಯಕತ್ವವನ್ನು ಯಾವ ರೀತಿ ತೆಗೆದಿದ್ದಾರೋ ಅದೇ ರೀತಿಯಾಗಿ ನಾಯಕತ್ವವನ್ನು ತೆಗಿತಕ್ಕಂಥ ಕೆಲಸವನ್ನ ಇವತ್ತು ದೇವೇಗೌಡರಿಗೆ ಅಪಮಾನವನ್ನು ಮಾಡುವ ಮುಖೇನ ಬಿಜೆಪಿಯವರು ಮಾಡಿದ್ದಾರೆ ಅಂತ ನಾವೆಲ್ಲ ಕಡೆ ಸಾರಿ ಹೇಳಬೇಕು. ಮಾಡಿದಾರ ಇಲ್ಲ? ನೀವು ನೆನಪಿಟ್ಕೊಳ್ಳಿ, ಕಾಂಗ್ರೆಸ್ನವ್ರು ಏನೂ ಮಾಡದೇ ಇದ್ರು ಸಹಿತ ದೇವೇಗೌಡರು ಈ ಕಾಂಗ್ರೆಸ್ನವರು ನನಗೆ ಮಾಡಿರ್ತಕ್ಕಂಥ ಅನ್ಯಾಯ, ನಮಗೆ ಈ ಸರ್ಕಾರ ಅಂತಿದ್ರಲ್ಲ. ದೇವೇಗೌಡ್ರೆ, ನಾಳೆ ನೀವು ಒಂದು ಪ್ರೆಸ್ ಮೀಟ್ ಮಾಡಬೇಕು, ನೀವು ಹಿರಿಯರು, ನಮ್ಗೆಲ್ಲರಿಗೂ ಮಾರ್ಗದರ್ಶಕರು, ನಿಮಗೆ ನೋವು ಆಗಿದೆಯಾ ಇಲ್ಲ ಅಂತ ನೀವು ಹೇಳಬೇಕು. ದೇಶ ಬಿಟ್ಟು ಹೋಗ್ತೀನಿ ಅಂತ ಪ್ರಧಾನಮಂತ್ರಿಗಳು ಅಧಿಕಾರಕ್ಕೆ ಬಂದ್ರೆ ಹೇಳ್ತಿದ್ರಿ, ಆದ್ರೆ ಅದೇ ಪ್ರಧಾನಮಂತ್ರಿಗಳು ನಿಮ್ಮನ್ನ ದೇಶ ಬಿಡಿಸ್ಲಿಲ್ಲ, ನಿಮ್ಮನ್ನ ಅಧಿಕಾರದಿಂದ ಬಿಡಿಸ್ತಕ್ಕಂಥ ಕೆಲಸವನ್ನ ನರೇಂದ್ರ ಮೋದಿ ಅವರು ಮಾಡಿದ್ದಾರೆ ಅನ್ನೋದನ್ನ ಈ ಕ್ಷೇತ್ರದ ನಾಯಕರಾದಂತಹ ಜನತಾದಳದ ನಾಯಕರಾದಂತಹ ಸುಧಾಕರ್ ಶೆಟ್ಟರು ಅಂಡ್ ಟೀಮ್ ಅರ್ಥ ಮಾಡ್ಕೋಬೇಕು. ಈ ರೀತಿಯ ಇನ್ನಷ್ಟು ವಿಡಿಯೋಗಳು ನಿಮಗೆ ಸಿಗಬೇಕೇ? ಹಾಗಾದ್ರೆ ಈಗಲೇ ನ್ಯೂಸ್ ಮಲ್ನಾಡ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಬೆಂಬಲ, ಸ್ಫೂರ್ತಿ.